ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. SATS ಈಗ ಓಪನ್ ಆಗ್ತಾ ಇಲ್ಲ. SATS ಅನ್ನ ಓಪನ್ ಮಾಡಕ್ ಹೋದ್ರೆ ನಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಅನ್ನ ಹಾಕಿದ್ರೆ ನೋ ಯೂಸರ್ ಫೌಂಡ್ ವಿತ್ ಲಾಗಿನ್ ನೇಮ್ ಅಂತ ಬರುತ್ತೆ. ಸೊ ಹೀಗಾಗಿ ನಾವು SATS ಅನ್ನ ಯಾವ ರೀತಿ ಓಪನ್ ಮಾಡಬೇಕು, ನಮ್ದೇ ಆದಂತ ಕರೆಕ್ಟ್ ಆಗಿರುವಂತ ಯೂಸರ್ ನೇಮ್ ಹಾಕಿದ್ರು ಕೂಡ ಅದು ನೋ ಯೂಸರ್ ಫೌಂಡ್ ವಿತ್ ಲಾಗಿನ್ ನೇಮ್ ಅಂತ ಬರ್ತಾ ಇದೆ. ಈ ಒಂದು ಪ್ರಾಬ್ಲಮ್ ನ ಯಾವ ರೀತಿ ನಾವು ಸೊಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಮೊದಲಿಗೆ ನಾವು SATS ಲಾಗಿನ್ ಪೇಜ್ ಅನ್ನು ಓಪನ್ ಮಾಡಬೇಕು. ಇಲ್ಲಿ ನಿಮ್ಮ ಶಾಲೆ ಯೂಸರ್ ನೇಮ್ ಅನ್ನ ಹಾಕಿ ನೀವು ಸೆಂಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಅದು ಬರ್ತಾ ಇಲ್ಲ. ಈಗ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೀನಿ. ನಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಅನ್ನ ಹಾಕಿದ್ದೀನಿ. ಹಾಕಿ ಕೆಳಗಡೆ ಇಲ್ಲಿ ಸೆಂಡ್ OTP ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಮೇಲ್ಗಡೆ ನೋ ಯೂಸರ್ ಫೌಂಡ್ ವಿತ್ ಲಾಗಿನ್ ನೇಮ್ ಅಂತ ಬರ್ತಾ ಇದೆ. ಕೆಳಗಡೆ ನಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಬರ್ತಾ ಇದೆ. ಎಲ್ಲಾ ಶಾಲೆಯವ್ರದ್ದು ಕೂಡ ಇದೇ ರೀತಿ ಬರ್ತಾ ಇದೆ. ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅಂದ್ರೆ, ನಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಹಾಕಕ್ಕಿಂತ ಮುಂಚೆ ನಾವು ಇಲ್ಲಿ ಟೆಂಪ್ 26 ವರ್ಟಿಕಲ್ ಬಾರ್ ನ ನಾವು ಟೈಪ್ ಮಾಡಬೇಕು. TEMP26 ವರ್ಟಿಕಲ್ ಬಾರ್. ಈ ಒಂದು ವರ್ಟಿಕಲ್ ಬಾರ್ ಕೀಬೋರ್ಡ್ ಅಲ್ಲಿ ಇಲ್ಲಿ ಎಂಟರ್ ಇದೆ. ಎಂಟರ್ ಮೇಲ್ಗಡೆ ಎರಡು ಸಿಂಬಲ್ ಇದೆ. ಈ ಎರಡು ಸಿಂಬಲ್ ಅಲ್ಲಿ ಮೊದಲನೇ ಒಂದು ಸಿಂಬಲ್ ವರ್ಟಿಕಲ್ ಬಾರ್ ಅಥವಾ ಪೈಪ್ ಅಂತ ಕರೀತಾರೆ. ಈ ಒಂದು ಸಿಂಬಲ್ ನ ನಾವು ಹಾಕಬೇಕಾಗುತ್ತೆ. ಈ ಒಂದು ಸಿಂಬಲ್ ನ ಹಾಕಬೇಕಾದ್ರೆ ಕೀಬೋರ್ಡ್ ಅಲ್ಲಿ ನಾವು ಶಿಫ್ಟ್ ಅನ್ನ ಹಿಡ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಈ ಒಂದು ವರ್ಟಿಕಲ್ ಬಾರ್ ಇಲ್ಲಿ ಟೈಪ್ ಆಗುತ್ತೆ. ಮೊಬೈಲ್ ಅಲ್ಲೂ ಕೂಡ ಈ ಒಂದು ಸಿಂಬಲ್ ಸಿಗುತ್ತೆ. ಯೂಸರ್ ನೇಮ್ ಇರುವಲ್ಲಿ TEMP26 ವರ್ಟಿಕಲ್ ಬಾರ್ ಅನ್ನ ಹಾಕಿ ನಿಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಅನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಮೊದಲು TEMP26 ವರ್ಟಿಕಲ್ ಬಾರ್ ಅಥವಾ ಪೈಪ್ ಸಿಂಬಲ್, ನಂತರ ನಿಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಹಾಕಿ ನೀವು ಸೆಂಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. OTP ಇಲ್ಲಿ ಬರುತ್ತೆ. ಆ ಒಂದು ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಬಂದಿರುವಂತ OTP ನ ಎಂಟ್ರಿ ಮಾಡಿ ನಾವು ವೆರಿಫೈ OTP ಮೇಲೆ ಕ್ಲಿಕ್ ಅನ್ನ ಮಾಡಿ SATS ಗೆ ಲಾಗಿನ್ ಅನ್ನ ಆಗಬಹುದು. ಇದು ಕೇವಲ ಒಂದು ಶಾಲೆ ಎರಡು ಶಾಲೆಯ ಸಮಸ್ಯೆ ಇಲ್ಲ, ಇಡೀ ರಾಜ್ಯದಲ್ಲೇ ಇರುವಂತ ಒಂದು ಸಮಸ್ಯೆ. ಹೀಗಾಗಿ ಎಲ್ಲಾ ಶಾಲೆಯವರು ಕೂಡ SATS ಗೆ ಲಾಗಿನ್ ಆಗಬೇಕಾದ್ರೆ ನಾನು ಹೇಳಿದ ರೀತಿಯಲ್ಲಿ ಯೂಸರ್ ನೇಮ್ ಅನ್ನ ಟೈಪ್ ಮಾಡಿ ನಿಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಅನ್ನ ಹಾಕಿದಾಗ ಮಾತ್ರ ನೀವು SATS ಗೆ ಲಾಗಿನ್ ಆಗಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.